ಸೊ ಇವತ್ತಿಂದ ಅಕ್ಯುಪ್ರೆಷರ್ ಬಗ್ಗೆ ನೋಡೋಣ. ಅಕ್ಯುಪ್ರೆಷರ್ ಅನ್ನೋದು ಅಕ್ಯುಪಂಕ್ಚರ್ ಇಂದ ಬಂದಿರುವ ವಿಷಯ. ಸೊ ಈ ಅಕ್ಯುಪ್ರೆಷರ್ ಇಂದ ಏನು ಉಪಯೋಗ? ಯಾರು ಬೇಕಂದ್ರೆ ಮಾಡ್ಕೋಬಹುದು, ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದು ಎಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ? ನ್ಯಾಚುರೋಪತಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಇಡೀ ಆ ಕಾಲದಿಂದ ಇದನ್ನು ನಾವು ಉಪಯೋಗಿಸ್ತಾ ಇದೀವಿ. ಸೊ ಫಸ್ಟ್ ಪಾಯಿಂಟ್ ಏನ್ ಪಾಯಿಂಟ್? ಸ್ಟೊಮಕ್ 3 ಅಂತ ಇಲ್ಲಿ ಇದೆ, ಈ ಕಡೆ ಇದೆ, ಈ ಕಡೆ ಇದೆ. ಸೊ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಏನಾಗ್ಬೋದು? ಈಗ ನೀವು ಊಟ ತಿಂಡಿ ತಿಂದಾದ್ಮೇಲೆ ಇಂಡೈಜೇಷನ್ ಆಗಿದ್ರೆ, ಅಂದ್ರೆ ಡೈಜೆಷನ್ ಆಗಿಲ್ಲ ಅಂತ ಹೇಳಿದ್ರೆ, ಮತ್ತೆ ನಿಮ್ಗೆ ಗ್ಯಾಸ್ ಪ್ರಾಬ್ಲಮ್ ಅದರಿಂದ ಬರ್ತಾ ಇದ್ರೆ, ಯಾವುದೋ ತರ ನಿಮ್ಗೆ ಫುಲ್ ಆಗೇ ಇದೆ, ಮತ್ತೆ ಏನೋ ತರ ವಾಮಿಟಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಸೊ ಈ ST3 ಪಾಯಿಂಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ರಿಲೀಫ್ ಸಿಗತ್ತೆ. ಪ್ರೆಸ್ ಮಾಡಿ ನೋಡಿ.